ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಾನು ಮತ್ತು ರಾಘು ಕೋಣೆಯ ಬಾಲ್ಕನಿಯಲ್ಲಿ ನಿಂತಿದ್ದೆವು. ರಾಘು, ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಎಂದೆ. ಆತ, ಹೌದು ಆಂಟಿ, ಆದರೆ ಈ ಜಾಗಕ್ಕಿಂತ ನೀನು ಇನ್ನೂ ಚೆನ್ನಾಗಿದೆಯಾ ಅಂದ. ಅದಕ್ಕೆ ನಾನು ನಸುನಗುತ್ತಾ, ಓಹೋ ಏನಿದು ಹೊಸತು ಅಂದೆ. ಆಗ ರಾಘು ನನ್ನ ಕೈ ಹಿಡಿದು ರೂಮ್ ಒಳಗೆ ಎಳೆದ. ವೀಕ್ಷಕರೇ, ಕಥೆಗೆ ಬರೋಣ. ನಾನು ಸುಹಾಸಿನಿ, ವಯಸ್ಸು 45, ತುಮಕೂರಿನ ಮನೆಯೊಂದರ ಯಜಮಾನಿ. ನನ್ನ ಗಂಡ ಕೆಲವು ವರ್ಷದ ಹಿಂದೆ ಅಪಘಾತದಲ್ಲಿ ತೀರಿ ಹೋದರು. ನನ್ನ ಪತಿ ತೀರಿ ಹೋಗುವ ಮುನ್ನ ನನಗೆ ಯಾವ ಕೊರತೆಯೂ ಆಗದಂತೆ ಈ ಮನೆಯನ್ನ ಕಟ್ಟಿಕೊಟ್ಟ. ಆದರೆ ನನ್ನ ಹೃದಯದ ಕೊರತೆಯನ್ನು ಯಾವ ಮನೆಯೂ ತುಂಬಿಲ್ಲ. ಅದರಲ್ಲಿ ನನ್ನ ಮಗಳು ಸೌಮ್ಯ ಕೂಡ ಇದೀಗ ಶಾಲೆಯಲ್ಲಿ ಓದುತ್ತಾಳೆ. ಆದ್ರೆ ಮಗಳು ರಜೆಯ ದಿನಗಳಲ್ಲಿ ನನ್ನ ಜೊತೆಯಾಗಿರುತ್ತಾಳೆ. ಹೀಗಾಗಿ ಒಂಟಿತನದ ಛಾಯೆ ಯಾವಾಗಲೂ ನನ್ನ ಸುತ್ತಲೂ ತಿರುಗುತ್ತದೆ. ಅಂದಹಾಗೆ ಇವತ್ತು ಮಳೆಗಾಲದ ಸಂಜೆ ಗಾಳಿಯಲ್ಲಿ ತಂಪಾದ ತೇವಾಂಶ, ಮನೆಯ ಗೋಡೆಗಳಿಗೆ ಮಳೆಯ ಚಿಮ್ಮುವ ಶಬ್ದ ಕೇಳಿಸುತ್ತಿದೆ. ನಾನು ಮನೆಯ ಒಳಗಿನ ಬಾಲ್ಕನಿಯಲ್ಲಿ ಕಾಫಿ ಕುಡಿಯುತ್ತಾ ಕುಳಿತಿದ್ದೆ. ಆದರೆ ಆ ಕಾಫಿಯ ರುಚಿಗಿಂತ ನನ್ನ ಸ್ನೇಹಿತೆ ಕಮಲಾಳ ಮಾತುಗಳೇ ಹೆಚ್ಚು ಕಾಡುತ್ತಿವೆ. ಕಮಲಾ ನನ್ನ ಆತ್ಮೀಯ ಸ್ನೇಹಿತೆ. ಅವಳದ್ದು ನನ್ನ ವಯಸ್ಸೇ. ಆಕೆಯು ಒಂಟಿ. ಆಕೆಯ ಗಂಡ ಆಕೆಯನ್ನ ಬಿಟ್ಟು ಓಡಿ ಹೋಗಿದ್ದಾನೆ. ಆದರೆ ಕಮಲಾಳ ಜೀವನದಲ್ಲಿ ಒಂಟಿತನವಿಲ್ಲ. ಯಾಕೆಂದರೆ ಆಕೆಗೆ ಒಬ್ಬ ಗೆಳೆಯನಿದ್ದಾನೆ. ಅವನ ಹೆಸರು ರವಿ ಅಂತ. ಅವನ ವಯಸ್ಸು ಈಗ 25. ಅವನು ಒಬ್ಬ ಜಿಮ್ ಟ್ರೈನರ್ ಆಗಿದ್ದಾನೆ. ನಾವು ಅವನ ಬಗ್ಗೆ ಮಾತಾಡುವಾಗ ಕಮಲಾಳ ಕಣ್ಣುಗಳಲ್ಲಿ ಕಾಣುವ ಆ ಕಾಂತಿ ನನ್ನನ್ನು ಯಾವಾಗಲೂ ಕಾಡುತ್ತದೆ. ಆಕೆ ನನಗೆ, ಸುಹಾಸಿನಿ, ನೀನು ಯಾಕೆ ಹೀಗೆ ಒಂಟಿಯಾಗಿ ಕಾಲ ಕಳೆಯುತ್ತೀಯ? ಜೀವನ ಒಂದೇ ಸಲ ಸಿಗುತ್ತದೆ. ಆ ರವಿ ಜೊತೆಗಿನ ಸಮಯ ಅದೊಂದು ರೀತಿಯ ಜಾದು ಅಂತ ನಗುತ್ತಾ ಹೇಳಿದಳು. ಅವಳ ದನಿಯಲ್ಲಿ ಒಂದು ರೀತಿಯ ಉತ್ಸಾಹ, ಒಂದು ರೀತಿಯ ಗುಂಗು. ಅವು ನನಗೆ ಹೊಸ ಜೀವನ ಕೊಟ್ಟಿದೆ ಅಂದಳು. ನಾನು ಅವಳ ಮಾತಿಗೆ, ಕಮಲ, ಆದರೆ ಸಮಾಜ, ಜನ ಏನಂತಾರೆ ಎಂದು ಕೇಳುತ್ತೇನೆ. ಆದರೆ ನನ್ನ ಮನಸ್ಸಿನ ಒಂದು ಕೊನೆಯಲ್ಲಿ ಆಕೆಯ ಮಾತುಗಳು ಒಂದು ರೀತಿಯ ಕಿಡಿಯನ್ನು ಹಚ್ಚಿದವು. ನನ್ನ ಮಾತಿಗೆ ಕಮಲಾ ನಗುತ್ತಾ, ಜನರಿಗೆ ಯಾವಾಗಲೂ ಏನಾದರೂ ಒಂದು ಮಾತಾಡುತ್ತಾರೆ. ನೀನು ನಿನಗಾಗಿ ಬದುಕು, ನಿನಗೆ ಯಾರ ಒಪ್ಪಿಗೆ ಬೇಕು ಅಂತ ಹೇಳಿದಳು. ಆಗಲೇ ಬಾಗಿಲಿನ ಕರೆಗಂಟೆ ಕೇಳಿಸಿತು. ನಾನು ಎದ್ದು ಬಾಗಿಲು ತೆಗೆದೆ. ಅಲ್ಲಿ ರಾಘು ನಿಂತಿದ್ದ. ಅವನ ವಯಸ್ಸು 22. ನಮ್ಮ ಮನೆಯ ಬಾಡಿಗೆದಾರ. ಅಲ್ಲದ್ರೂ ಆತ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಾನೆ. ಅವನು, ಆಂಟಿ, ಕೆಲಸ ಮುಗಿಸಿ ಬಂದೆ, ಚಾವಿಯನ್ನ ಕೊಡ್ತೀರಾ ಎಂದು ಕೇಳಿದ. ನಾನು ಕೀ ತೆಗೆದುಕೊಂಡು ಬಂದು ಕಾಫಿ ಕುಡಿಯುವಿರಾ ಎಂದು ಕೇಳಿದೆ. ಆತ, ಇಲ್ಲ ಆಂಟಿ, ಟಯರ್ಡ್ ಆಗಿದ್ದೀನಿ, ನಾಳೆ ಕಂಪನಿಗೆ ಬೇಗ ಹೋಗಬೇಕು ಅಂತ ಹೇಳಿ ತನ್ನ ಕೋಣೆಗೆ ಹೋದ. ಅದಾಗಲೇ ಕಮಲಾ ಒಳಗಿನಿಂದ ಕಿಚಾಯಿಸುತ್ತಾ, ಯಾರದು? ಸುಹಾಸಿನಿ ಅಂದಳು. ನಾನು ನಗುತ್ತಾ, ಹೋಗಮ್ಮ, ಸುಮ್ಮನಿರು ಎಂದೆ. ಆದರೆ ಆಕೆಯ ಮಾತು, ರಾಘುನ ನಗು, ಆತನ ಕಣ್ಣುಗಳು ಎಲ್ಲವೂ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲವನ್ನ ತಂದಿತ್ತು. ಮರುದಿನ ಬೆಳಗ್ಗೆ ಮಳೆ ಸ್ವಲ್ಪ ಕಡಿಮೆಯಾಗಿತ್ತು. ಆದರೆ ಗಾಳಿಯಲ್ಲಿ ತಂಪಿನ ಗುಂಗು ಇತ್ತು. ಸೌಮ್ಯ ಕೂಡ ಶಾಲೆಗೆ ತಯಾರಾಗುತ್ತಿದ್ದಳು. ನಾನು ಅಡುಗೆ ಮನೆಯಲ್ಲಿ ತಿಂಡಿ ಮಾಡುತ್ತಿದ್ದೆ. ಒಗ್ಗರಣೆಯ ಪರಿಮಳ ಮನೆಯಾದ್ಯಂತ ಹರಡಿತ್ತು. ಈ ಸಮಯದಲ್ಲಿ ಸೌಮ್ಯ ಬಂದು, ಅಮ್ಮ, ಇವತ್ತು ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ, ನೀನು ಬರ್ತೀಯಾ ಎಂದು ಕೇಳಿದಳು. ಬರ್ತೀನಿ ಎಂದು ಉತ್ತರಿಸಿದೆ. ಆಗಲೇ ಕಮಲಾ ನಮ್ಮ ಮನೆಗೆ ಬಂದಳು. ಆಗ ನನಗೆ, ತಾನು ಇವತ್ತು ರವಿ ಜೊತೆ ಡಿನ್ನರ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದಳು. ನಾನು ನಗುತ್ತಾ, ನಿನಗೆ ಈಗ ಎಂತ ಯೌವನ, 20 ವರ್ಷದ ಹುಡುಗಿಯಂತೆ ಕಾಣುತ್ತೀಯ ಎಂದೆ. ಅದಕ್ಕೆ ಆಕೆ, ಅದೇ ಸುಹಾಸಿನಿ, ಈ ರೀತಿ ಬದುಕಿದಾಗ ಒಳಗಿನಿಂದ ಖುಷಿ ಬರುತ್ತದೆ, ನೀನು ಕೂಡ ಯೋಚಿಸು ಎಂದು ಮತ್ತೊಮ್ಮೆ ಸಲಹೆ ಕೊಟ್ಟಳು. ಆಗಲೇ ರಾಘುವಿನ ಕೋಣೆಯಿಂದ ಶಬ್ದ ಕೇಳಿತು. ಆತ ಆಫೀಸ್ಗೆ ತಯಾರಾಗುತ್ತಿದ್ದ. ಅವನು ಬಂದು, ಇವತ್ತು ಆಫೀಸ್ನಲ್ಲಿ ಲೇಟ್ ಆಗಬಹುದು, ಕೀ ಇಟ್ಟಿರ್ತೀನಿ ಎಂದು ಆತ ತಿರುಗಿ ಹೇಳಿದ. ಆತನ ಕಣ್ಣುಗಳು ಒಂದು ಕ್ಷಣ ನನ್ನನ್ನು ಸ್ಪರ್ಶಿಸಿದವು. ಆ ಕ್ಷಣದಲ್ಲಿ ಒಂದು ರೀತಿಯ ವಿದ್ಯುತ್ ತರಂಗ ಎನಿಸಿತು. ಆಗ ಕಮಲಾ, ಈ ರಾಘುವನ್ನು ಕಂಡರೆ ಒಳ್ಳೆಯವನಂತಿದ್ದಾನೆ,
ಆತನ ಕಣ್ಣುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಇದೆ. ಯಾಕೆ ಟ್ರೈ ಮಾಡೋದಿಲ್ಲ ಎಂದು ಕೇಳಿದಳು. ನಾನು ಒಂದು ಕ್ಷಣ ಗಾಬರಿಯಾದೆ. ಕಮಲ, ಆತ 22 ವರ್ಷದವನು, ನಾನು 45, ಇದು ಸರಿಯಾಗುತ್ತಾ ಎಂದೆ. ಆಕೆ ವಯಸ್ಸು ಒಂದು ಸಂಖ್ಯೆ. ಸುಹಾಸಿನಿ, ನಿನಗೆ ಖುಷಿಯಾದರೆ ಯಾರಿಗೆ ಏನು, ಆತನ ಜೊತೆ ಸ್ವಲ್ಪ ಮಾತಾಡು, ಗೊತ್ತಾಗುತ್ತದೆ ಎಂದಳು. ಕಮಲಾಳ ಮಾತುಗಳು ನನ್ನ ಮನಸ್ಸಿನಲ್ಲಿ ಕಾಡತೊಡಗಿದವು. ರಾಘುನ ನಗು, ಆತನ ದೇಹದ ಸುಗಂಧ, ಆತನ ಕಣ್ಣುಗಳ ಆಕರ್ಷಣೆ ಎಲ್ಲವೂ ನನ್ನನ್ನ ಒಂದು ರೀತಿಯ ಕನಸಿನ ಲೋಕಕ್ಕೆ ಕರೆದೊಯ್ಯಿತು. ಆದರೆ ಒಂಟಿತನದ ಭಯ, ಸಮಾಜದ ದೃಷ್ಟಿಕೋನ ಎಲ್ಲವೂ ನನ್ನನ್ನ ತಡೆಯುತ್ತಿತ್ತು. ಆದರೂ ಒಳಗೊಳಗೆ ಒಂದು ಆಸೆ ಜನ್ಮ ತಾಳಿತ್ತು. ಹೀಗೆ ಕೆಲವು ದಿನ ಕಳೆದವು. ಮಳೆಗಾಲದ ತಂಪು ಇನ್ನೂ ಇತ್ತು. ಮನೆಯ ಸುತ್ತಲೂ ಮಣ್ಣಿನ ಗಾಳಿಯ ಸುಗಂಧ. ಹೀಗೆ ರಾಘುನ ಜೊತೆ ಸಣ್ಣ ಸಣ್ಣ ಮಾತುಕತೆಗಳು ಶುರುವಾಗಿದ್ದವು. ಆಂಟಿ, ಈ ಮಳೆಯಲ್ಲಿ ಆಫೀಸ್ಗೆ ಹೋಗೋದೇ ಒಂದು ಕಷ್ಟ ಎಂದು ಅವನು ಒಮ್ಮೆ ತಮಾಷೆಯಾಗಿ ಹೇಳಿದ್ದ. ನೀನು ಒಂದು ಕಾರ್ ತೆಗೆದುಕೋ, ಆಗ ಸಮಸ್ಯೆ ಇರಲ್ಲ ಎಂದು ನಾನು ಹೇಳಿದ್ದೆ. ಅವನ ನಗು ಆ ಕ್ಷಣದಲ್ಲಿ ನನ್ನ ಹೃದಯವನ್ನು ಸ್ವಲ್ಪ ತಾಕಿತ್ತು. ಸಂಜೆ ಮನೆಯ ಲೈಟ್ನಲ್ಲಿ ಏನೋ ತೊಂದರೆ ಆಯಿತು. ಸೌಮ್ಯ ಶಾಲೆಗೆ ಹೋಗಿದ್ದಳು. ನಾನು ರಾಘುನ ಕೋಣೆಯ ಬಾಗಿಲಿಗೆ ಹೋಗಿ ತಟ್ಟಿದೆ. ರಾಘು ಬಾಗಿಲು ತೆಗೆದ. ಏನಾಯಿತು ಆಂಟಿ ಎಂದು ಕೇಳಿದಾಗ ನಾನು ಗಾಬರಿಯಿಂದ ಲೈಟ್ನಲ್ಲಿ ಏನೋ ತೊಂದರೆಯಾಗಿದೆ, ನೋಡಬಹುದಾ ಎಂದೆ. ಅವನು ನನ್ನ ಜೊತೆಯಲ್ಲಿ ಮನೆಯ ಒಳಗೆ ಬಂದ. ಲೈಟ್ ಬಾಕ್ಸ್ನ ಬಳಿ ಕೆಲಸ ಮಾಡುವಾಗ ಆತನ ಗಂಭೀರ ಮುಖ, ಆತನ ಕೈಗಳ ಚಲನೆ ಎಲ್ಲವೂ ನನ್ನನ್ನು ಆಕರ್ಷಿಸಿತು. ಇದು ಫೀಸ್ ಸಮಸ್ಯೆ, ಸರಿ ಮಾಡ್ತೀನಿ ಎಂದು ಆತ ಕೆಲಸ ಶುರು ಮಾಡಿದ. ನಾನು ಅವನ ಬಳಿಯೇ ನಿಂತಿದ್ದೆ. ರಾಘು, ಈ ರೀತಿ ಕೆಲಸ ಮಾಡೋದು ಎಷ್ಟು ಕಷ್ಟ ಎಂದು ಕೇಳಿದೆ. ಆತ ನಗುತ್ತಾ, ಕೆಲಸ ಅಂದ್ರೆ ಕಷ್ಟ ಇದ್ದೇ ಇರುತ್ತೆ, ಆದರೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಖುಷಿಯಾಗಿರುತ್ತೆ ಎಂದ. ಒಳ್ಳೆ ಕಂಪನಿಯ? ಇಲ್ಲ, ಒಳ್ಳೆ ಕಾಂಬಿನೇಷನ್ ಎಂದು ನಾನು ತುಂಟಾಟದಿಂದ ಕೇಳಿದೆ. ಆತ ಒಂದು ಕ್ಷಣ ನನ್ನ ಕಡೆಗೆ ನೋಡಿದ. ಆತನ ಕಣ್ಣುಗಳಲ್ಲಿ ಒಂದು ರೀತಿಯ ಆಶ್ಚರ್ಯ, ಒಂದು ರೀತಿಯ ಆಕರ್ಷಣೆ. ಎರಡು ಬೇಕು ಆಂಟಿ ಎಂದು ಆತ ನಗುತ್ತಾ ಹೇಳಿದ. ನಾನು ಒಂದು ಕಾಫಿ ಕೊಡುವೆ ಎಂದು ಅಡುಗೆ ಮನೆಗೆ ಹೋದೆ. ಕಾಫಿ ಕೊಡುವಾಗ ಉದ್ದೇಶಪೂರ್ವಕವಾಗಿ ನನ್ನ ಕೈ ಆತನ ಕೈಗೆ ತಾಕಿತು. ಆ ಕ್ಷಣದ ಸ್ಪರ್ಶ ನನ್ನ ಒಡಲಿನಾದ್ಯಂತ ಒಂದು ರೀತಿಯ ಶಾಖವನ್ನು ತಂದಿತು. ರಾಘು, ಒಂದು ದಿನ ನಿನಗೆ ಕಾಫಿ ಮಾಡೋದು ಕಲಿಸಿಕೊಡಲ್ಲ ಎಂದು ನಾನು ಕಾಡಿಸಿದೆ. ಆಗ ಆತ, ಕಲಿತರೆ ನಿಮಗೆ ರೆಗ್ಯುಲರ್ ಆಗಿ ಕಾಫಿ ಕೊಡ್ತೀನಿ ಎಂದು ಆತ ಹೇಳಿದ. ಆ ಮಾತಿನಲ್ಲಿ ಒಂದು ರೀತಿಯ ಡಬಲ್ ಮೀನಿಂಗ್ ಇತ್ತು, ಇಲ್ಲವೇ ನನಗೆ ಹಾಗೆ ಅನಿಸಿತು. ಹೀಗೆ ಕೆಲವು ದಿನಗಳು ಕಳೆದಂತೆ ರಾಘುನ ಜೊತೆಗಿನ ಮಾತುಗಳು ಹೆಚ್ಚಾದವು. ಒಂದು ದಿನ ಸಹನ ಶಾಲೆಯ ಟ್ರಿಪ್ಗೆ ಹೋಗಿದ್ದಳು. ಮನೆ ಖಾಲಿಯಾಗಿತ್ತು. ಮಳೆಯ ಜೋರಾಗಿ ಬರ್ತಾ ಇತ್ತು. ನಾನು ಒಂದು ರೆಡಿ ಆಗಿ ರಾಘುನ ಕೋಣೆಗೆ ಹೋಗಿ ಬಾಗಿಲು ತಟ್ಟಿದೆ. ಅವನು, ಅಯ್ಯೋ ಮೇಡಮ್, ಒಂದು ನಿಮಿಷ, ಕೋಣೆ ಗಲೀಜಾಗಿದೆ ಎಂದು ಆತ ಗಾಬರಿಯಿಂದ ಎದ್ದು ನಿಂತ. ಪರವಾಗಿಲ್ಲ ರಾಘು, ನಾನು ಒಂದು ಸಣ್ಣ ಸಹಾಯ ಕೇಳೋಕೆ ಬಂದಿದ್ದೆ ಎಂದೆ. ಅವನು, ಏನು ಆಂಟಿ ಎಂದು ಕೇಳಿದ. ನನ್ನ ಫೋನ್ನಲ್ಲಿ ಏನೋ ಸಮಸ್ಯೆ, ನೋಡಬಹುದಾ ಎಂದು ನಾನು ಫೋನ್ ತೋರಿಸಿದೆ. ಅವನು ಫೋನ್ ತೆಗೆದುಕೊಂಡು ನೋಡತೊಡಗಿದ. ನಾನು ಆತನ ಬಳಿಯೇ ಕುಳಿತೆ. ಆಗ ನನ್ನ ಸೀರೆಯ ತುದಿ ಸ್ವಲ್ಪ ಕೆಳಗಿಳಿದಿತ್ತು. ಆತನ ಕಣ್ಣುಗಳು ಒಂದು ಕ್ಷಣ ಅದನ್ನ ಗಮನಿಸಿದವು. ಆದರೆ ಅವನು ತಕ್ಷಣ ಫೋನ್ಗೆ ಗಮನ ಕೊಟ್ಟ. ರಾಘು, ಈ ರೀತಿ ಒಂಟಿಯಾಗಿ ಕೆಲಸ ಮಾಡೋದು ಎಷ್ಟು ಕಷ್ಟ ಎಂದು ನಾನು ಮತ್ತೆ ಕೇಳಿದೆ. ಕೆಲವೊಮ್ಮೆ ಕಷ್ಟ, ಆದರೆ ಒಳ್ಳೆ ಕಂಪನಿ ಸಿಕ್ಕಿದ್ರೆ ಎಲ್ಲವೂ ಸುಲಭ ಎಂದು ಆತ ಹೇಳಿದ. ಹಾಗಿದ್ರೆ ನಾನು ಒಳ್ಳೆ ಕಂಪನಿಯ ನಾ ಎಂದೆ. ಆತ ಒಂದು ಕ್ಷಣ ನನ್ನ ಕಡೆಗೆ ನೋಡಿದ. ನೀವು ತುಂಬಾ ಒಳ್ಳೆ ಕಂಪನಿ ಆಂಟಿ ಅಂತ ನಗುತ್ತಾ ಹೇಳಿದ. ಆ ಮಾತಿನಲ್ಲಿ ಒಂದು ರೀತಿಯ ತುಂಟಾಟ, ಒಂದು ರೀತಿಯ ಆಕರ್ಷಣೆ ಇತ್ತು. ನಾನು ಎದ್ದು, ರಾಘು, ಒಂದು ದಿನ ನಾವು ಎಲ್ಲಾದರೂ ತಿರುಗಾಡೋಕೆ ಹೋಗೋಣ, ಈ ಮಳೆಯಲ್ಲಿ ತುಂಬಾ ಚೆನ್ನಾಗಿರುತ್ತದೆ ಎಂದೆ. ಆತ ಒಂದು ಕ್ಷಣ ಆಶ್ಚರ್ಯದಿಂದ ನನ್ನ ನೋಡಿದ. ಆಮೇಲೆ, ಸರಿ ಆಂಟಿ, ಯಾವಾಗ ಎಂದು ಕೇಳಿದ. ನಾನು, ಮುಂದಿನ ವೀಕೆಂಡ್ಗೆ ಪ್ಲಾನ್ ಮಾಡೋಣ ಎಂದೆ. ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ರೋಮಾಂಚನ. ಸೌಮ್ಯ ತನ್ನ ಗೆಳತಿಯ ಮನೆಗೆ ರಾತ್ರಿಯ ಊಟಕ್ಕೆ ಹೋಗಿದ್ದಳು. ಹಾಗಾಗಿ ಕಮಲ, ರಾಘು ಮತ್ತೆ ನಾನು ಪ್ರವಾಸಕ್ಕೆ ಹೊರಟೆವು. ಮಳೆಯ ಜೋರಾಗಿ ಬರ್ತಾ ಇತ್ತು. ರಸ್ತೆಯ ತುಂಬಾ ನೀರು. ಕಾರಿನ ಒಳಗೆ ಒಂದು ಹಳೆಯ ಕನ್ನಡ ಗೀತೆ ಹಾಡುತ್ತಿತ್ತು. ರಾಘು ಡ್ರೈವ್ ಮಾಡುತ್ತಿದ್ದ.
ಆತನ ಕೈಗಳು ಸ್ಟೈರಿಂಗ್ನ ಮೇಲೆ ಗಂಭೀರವಾಗಿ ಚಲಿಸುತ್ತಿದ್ದವು. ಕಮಲಾ ಹಿಂದಿನ ಸೀಟ್ನಲ್ಲಿ ಕುಳಿತು ಸುಹಾಸಿನಿ, ಈ ಟ್ರಿಪ್ನಿಂದ ಏನಾದರೂ ಸ್ಪೆಷಲ್ ಆಗಲಿ ಎಂದಳು. ಆಗಲೇ ಒಂದು ರೆಸಾರ್ಟ್ಗೆ ತಲುಪಿದೆವು. ಅಲ್ಲಿ ಮಳೆ, ಸುತ್ತಲೂ ಹಸಿರಿನ ಕಂಗೊಳಿಸುವ ದೃಶ್ಯ. ರೆಸಾರ್ಟ್ನ ಕೋಣೆಯೊಂದಕ್ಕೆ ಚೆಕ್ ಮಾಡಿದೆವು. ಕಮಲಾ ತನ್ನ ಗೆಳೆಯನ ಜೊತೆ ಫೋನ್ನಲ್ಲಿ ಮಾತಾಡಲು ಹೊರಗೆ ಹೋದಳು. ಆಗ ನಾನು ಮತ್ತು ರಾಘು ಕೋಣೆಯ ಬಾಲ್ಕನಿಯಲ್ಲಿ ನಿಂತಿದ್ದೆವು. ರಾಘು, ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಎಂದೆ. ಆತ, ಹೌದು ಆಂಟಿ, ಆದರೆ ಈ ಜಾಗಕ್ಕಿಂತ ನಿಮ್ಮ ಕಂಪನಿ ಇನ್ನೂ ಚೆನ್ನಾಗಿದೆ ಎಂದ. ನಾನು ನಗುತ್ತಾ, ಓಹೋ, ಈಗ ತುಂಟಾಟ ಶುರುವಾಯಿತಾ ಅಂದೆ. ಅವನು, ನೀವು ತುಂಬಾ ಸುಂದರವಾಗಿ ಕಾಣುತ್ತೀರಿ ಎಂದ. ಆತನ ಮಾತು ನನಗೆ ಒಂದು ರೀತಿಯ ಆಕರ್ಷಣೆ ಆಯಿತು. ಆಮೇಲೆ ರಾತ್ರಿ ಆಯಿತು. ಕಮಲಾ ತನ್ನ ಕೋಣೆಗೆ ಹೋಗಿದ್ದಳು. ನಾನು ಮತ್ತು ರಾಘು ರೆಸಾರ್ಟ್ನ ಒಂದು ಕುರ್ಚಿಯಲ್ಲಿ ಕುಳಿತಿದ್ದೆವು. ಮೃದುವಾದ ಸಂಗೀತ, ಮಳೆಯ ಶಬ್ದ ಎಲ್ಲವೂ ಒಂದು ರೀತಿಯ ಜಾದುವನ್ನ ತಂದಿತ್ತು. ರಾಘು, ನಿನಗೆ ಈ ಜೀವನದಲ್ಲಿ ಏನು ಬೇಕು ಎಂದು ನಾನು ಕೇಳಿದೆ. ಆತ, ಖುಷಿ ಆಂಟಿ, ಒಳ್ಳೆ ಕಂಪನಿ, ಒಳ್ಳೆ ಕ್ಷಣಗಳು ಎಂದನು. ನಾನು, ಒಳ್ಳೆ ಕಂಪನಿಯ ನಾ ಎಂದು ಕೇಳಿದೆ. ಆತ ನನ್ನ ಕಣ್ಣುಗಳಿಗೆ ಕಣ್ಣಿಟ್ಟು, ನೀವು ಒಂದು ಕನಸಿನಂತೆ ಎಂದ. ನಾನು ಆತನ ಕೈಯನ್ನ ತಾಕಿದೆ. ಆ ಸ್ಪರ್ಶದಲ್ಲಿ ಒಂದು ರೀತಿಯ ಶಾಕ್. ರಾಘು, ಈ ಕ್ಷಣವನ್ನ ಇನ್ನೂ ಸುಂದರ ಮಾಡೋಣ ಎಂದೆ. ಆತ ಒಂದು ಕ್ಷಣ ಆಶ್ಚರ್ಯದಿಂದ ನನ್ನ ನೋಡಿದ. ನಾವಿಬ್ಬರೂ ಕೋಣೆಗೆ ಹಿಂತಿರುಗಿದೆವು. ಮಳೆಯ ಶಬ್ದ, ಕೋಣೆಯ ಮೃದುವಾದ ಬೆಳಕು ಎಲ್ಲವೂ ಒಂದು ರೀತಿಯ ಆಕರ್ಷಣೆಯನ್ನು ತಂದಿತ್ತು. ರಾಘು ನನ್ನ ಹತ್ತಿರ ಬಂದ. ಆತನ ಕೈಗಳು ನನ್ನ ಕಿವಿಯ ಬಳಿ ತಾಕಿದವು. ನೀವು ನಿಜವಾಗಿಯೂ ಈ ಕ್ಷಣವನ್ನು ಬಯಸುತ್ತೀರಾ ಎಂದು ಆತ ಕೇಳಿದ. ನಾನು, ಹೌದು ರಾಘು, ಈ ಕ್ಷಣ ನನ್ನದು ಎಂದೆ. ಅವನ ಕೈಗಳು ನನ್ನ ಹಿಡಿದ. ಆಗ ನನ್ನ ದೇಹದಾದ್ಯಂತ ಒಂದು ರೀತಿಯ ಕಂಪನ. ಆತನ ತುಟಿಗಳು ನನ್ನ ಕೆನ್ನೆಯನ್ನು ಸ್ಪರ್ಶಿಸಿದವು. ಆ ಕ್ಷಣದಲ್ಲಿ ಎಲ್ಲವೂ ನಿಂತಿತ್ತು. ನಾವಿಬ್ಬರೂ ಒಂದು ರೀತಿಯ ಆಟವನ್ನು ಆಡಿದೆವು. ಆ ಕ್ಷಣಗಳು, ಆ ಸ್ಪರ್ಶಗಳು, ಆ ಶಾಖ ಎಲ್ಲವೂ ಒಂದು ಕನಸಿನಂತಿತ್ತು. ನನ್ನ ದೇಹದ ಪ್ರತಿ ಅಂಗವೂ ಆತನ ಸ್ಪರ್ಶಕ್ಕೆ ಹೋಗಿತು. ಆ ರಾತ್ರಿ ನಾವಿಬ್ಬರೂ ಒಂದಾದೆವು. ಆ ಕ್ಷಣಗಳು ನನ್ನ ಒಂಟಿತನವನ್ನ ದೂರವಿಟ್ಟವು. ಈ ಟ್ರಿಪ್ನಿಂದ ಹಿಂತಿರುಗಿದೆವು. ರಾಘು ಮತ್ತು ನಾನು ಒಂದು ರೀತಿಯ ರಹಸ್ಯದ ಸಂಬಂಧವನ್ನು ಆರಂಭಿಸಿದೆವು. ಆದರೆ ಸಮಾಜದ ಭಯ, ಸೌಮ್ಯಾಳ ಭವಿಷ್ಯ ಎಲ್ಲವೂ ನನ್ನನ್ನ ಕಾಡಿತು. ಒಂದು ದಿನ ಕಮಲಾಳ ಜೊತೆ ಮಾತಾಡಿದೆ. ಸುಹಾಸಿನಿ, ನೀನು ಖುಷಿಯಾಗಿದ್ದೀಯಾ ಎಂದು ಆಕೆ ಕೇಳಿದಳು. ಹೌದು, ಆದರೆ ಈ ಸಂಬಂಧಕ್ಕೆ ಭವಿಷ್ಯವಿಲ್ಲ ಎಂದೆ. ಅಲ್ಲದೆ ರಾಘು ಜೊತೆಗೆ ಮಾತಾಡಿದೆ. ನಾವು ಈಗ ಖುಷಿಯಾಗಿದ್ದೀವಿ, ಆದರೆ ಇದು ಸಮಾಜಕ್ಕೆ ಸರಿಯಲ್ಲ ಎಂದೆ. ಆತ, ನಾನು ನಿಮ್ಮ ಖುಷಿಗಾಗಿ ಏನು ಬೇಕಾದರೂ ಮಾಡ್ತೀನಿ ಎಂದ. ನಾವಿಬ್ಬರೂ ಒಂದು ನಿರ್ಧಾರ ತೆಗೆದುಕೊಂಡೆವು. ರಾಘು ಬೇರೆ ಮನೆಗೆ ಶಿಫ್ಟ್ ಆದ. ನಾನು ಸೌಮ್ಯಾಳ ಭವಿಷ್ಯಕ್ಕಾಗಿ ನನ್ನ ಜೀವನವನ್ನು ಮುಂದುವರಿಸಿದೆ. ಸ್ನೇಹಿತರೆ, ಇದೇ ತರಹದ ಕಥೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.